ಸತೀಶ್ ಕೆ ಕಾಶ್ಪಟ್ನವರಿಗೆ ಹುಟ್ಟೂರು ಅಭಿನಂದನೆ. ಕಾರಣ ಅವರ ಸೇವೆ, ಅವರ ಸಾಧನೆ, ಮುಖ್ಯವಾಗಿ ಅವರಿಗೆ ಸರ್ಕಾರ ಕೊಟ್ಟಿರುವಂತಹ ಸಹಕಾರ ರತ್ನ ಪ್ರಶಸ್ತಿ. ಇದೆಲ್ಲವನ್ನು ಇಟ್ಕೊಂಡು ಎಲ್ಲ ಅವರ ಅಭಿಮಾನಿಗಳು, ಅವರ ಗೆಳೆಯರು ಸೇರಿಕೊಂಡು ಅವರಿಗೆ ಒಂದು ಹುಟ್ಟೂರು ಅಭಿನಂದನೆಯನ್ನು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಈಗ ಅಭಿನಂದನಾ ಸಮಿತಿಯ ಅಧ್ಯಕ್ಷರಿದ್ದಾರೆ. ಸರ್ ನಮಸ್ತೆ. ಯಾವ ಥರ ತಯಾರಿ ಆಗ್ತಾ ಇದೆ ಕಾಶಿಪಟ್ನ ಅವರಿಗೆ ಅಭಿನಂದನೆಗೋಸ್ಕರ? ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯನ್ನು ಸಿದ್ದರಾಮಯ್ಯರು ಈ 2024-25 ಇಸವಿಯ ಒಂದು ಸಹಕಾರ ರತ್ನ ಪ್ರಶಸ್ತಿಯನ್ನು ನಮ್ಮ ಹಳ್ಳಿ ಪ್ರದೇಶವಾದಂಥ ಪೆರಡಿ ಕೃಷಿ ಪತ್ತಿನ ಬ್ಯಾಂಕಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ಸೂಟ್ ಕೇಸನ್ನು ಮುಂದಿಟ್ಟು ಅದೆಷ್ಟೋ ಪ್ರಶಸ್ತಿಗಳನ್ನು ಪಡೆಯುತ್ತಾರೆ. ಆದರೆ ಹಳ್ಳಿ ಪ್ರದೇಶ ಒಂದು ಕುಗ್ರಾಮವಾದಂಥ ಈ ಪೆರಡಿ ಕೃಷಿ ಪತ್ತಿನ ಬ್ಯಾಂಕನ್ನು ಹುಡುಕಿಕೊಂಡು ನಮಗೆ ಪ್ರಶಸ್ತಿ ಸಿಕ್ಕಿದ್ದು ನಮಗೊಂದು ಹೆಮ್ಮೆಯ ವಿಷಯ. ಈ ಹಳ್ಳಿಯಾದ ಪೆರಡಿಯಿಂದ ಬೆಂಗಳೂರಿನ ಕಡೆ ದೂರದೃಷ್ಟಿಯಿಂದ ನೋಡಿದಾಗ ಅದೆಷ್ಟೋ ಕೃಷಿ ಪತ್ತಿನ ಬ್ಯಾಂಕ್ಗಳಿವೆ. ಆದರೆ ಈ ಪೆರಡಿಯನ್ನೇ ಹುಡುಕಿ ಪ್ರಶಸ್ತಿ ಕೊಡೋದು ನಮಗೆ ಒಂದು ಗೌರವ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಬಯಸ್ತೇನೆ. ಅದೇ ರೀತಿ ಈ ಪ್ರಶಸ್ತಿ ಸಿಗಲಿಕ್ಕೆ ಕಾರಣ ನಮ್ಮ ಆತ್ಮೀಯರು, ನಮ್ಮ ಅಣ್ಣನ ಸಮಾನರಾದಂಥ ಸತೀಶ್ ಕೆ ಕಾಶಿಪಟ್ನವರು. ಅವರು ಮಾಡಿದಂಥ ಸಹಕಾರಿ ಕ್ಷೇತ್ರದ ಮುಖಾಂತರ ಮಾಡಿದಂಥ ಸಮಾಜಮುಖಿ ಸೇವೆ, ಸಹಕಾರಿ ಕ್ಷೇತ್ರಗಳ ಮುಖಾಂತರ ಮಾಡಿದಂಥ ಧಾರ್ಮಿಕ ಸೇವೆ, ಹಾಗೂ ಯಾವುದೇ ಒಬ್ಬ ರಾತ್ರಿಯಾಗಲಿ ಹಗಲೇ ಆಗಲಿ ಕಷ್ಟದಲ್ಲಿ ಫೋನ್ ಮಾಡಿದಾಗ ನಿಮ್ಮೊಟ್ಟಿಗೆ ನಾನಿದ್ದೇನೆ ಎಂಬ ಧೈರ್ಯದ ಮಾತನ್ನು ಕೊಟ್ಟಂಥ ವ್ಯಕ್ತಿ ಸತೀಶಣ್ಣ. ಈ ಸತೀಶಣ್ಣನ ಸೇವೆಯ ಮಾಡಿದಂಥ ಒಂದು ಋಣವನ್ನು ನಾವು ಯಾವ ರೀತಿ ತೀರಿಸುವುದೆಂದು ಆಲೋಚನೆ ಮಾಡಿದಾಗ ಹಿರಿಯ ನಿರ್ದೇಶಕರಾದ ಪ್ರವೀಣ್ ಪಿಂಟೋ ಹಾಗೂ ಸೀತಾರಾಮಯ್ಯವರ ಹತ್ರ ಹಾಗೂ ಬ್ಯಾಂಕಿನ ಎಲ್ಲ ಸಿಬ್ಬಂದಿಯವರ ಹತ್ರ ನಾನು ಒಟ್ಟಾಗಿ ಮಾತಾಡಿದಾಗ ಅವ್ರು ಹೇಳಿದರು, ಯಾವ ರೀತಿ ಮಾಡೋದು ಆಲೋಚನೆಗೆ ನಾನೊಂದು ಮಾತನ್ನು ಹೇಳಿದೆ. ಅವರಿಗೊಂದು ಸಣ್ಣ ಒಂದು ಹುಟ್ಟೂರ ಸನ್ಮಾನ ಅಂತ ನಾವು ಮಾಡುವ ಎಂಬ ಆಸೆಯನ್ನು ಈಡೇರಿಸ್ತೇವೆ. ಈ ಮಾತಿಗೆ ಎಲ್ಲ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳು ಒಂದು ಒಮ್ಮತದಿಂದ ಒಪ್ಪಿಕೊಂಡರು. ಇದನ್ನು ತದನಂತರ ತುರ್ತಾಗಿ ನಾವು ಅದರ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ವು. ಪತ್ರಿಕೆ ಬಿಡುಗಡೆ ಮಾಡಿದ ನಂತರ ಬಂದಂಥ ಜನರ ಹುಮ್ಮಸ್ಸು, ಜನರ ಖುಷಿಯನ್ನು ಕಂಡಾಗ ಅದು ನನಗೆ ಅನಿಸ್ತದೆ, ಅದು ಈಗಾಗಲೇ ಯಶಸ್ವಿಯಾಗಿದೆ. ಖಂಡಿತ ಇನ್ನೂ ಅದಕ್ಕೆ ಜಾಸ್ತಿ 2-3 ದಿನ ಇರೋದು ಇದೆ, ಈಗಾಗಲೇ ಯಶಸ್ವಿಯಾಗಿದೆ ಅಂತ ನಾನು ಖುಷಿ ಪಡ್ತೇನೆ. ಈ ಮಾತನ್ನು ನಾನು ಒಂದೇ ರೀತಿಯಲ್ಲಿ ಮಾಡೋದಿದ್ದರೆ ನಾನು ಅಧ್ಯಕ್ಷನಲ್ಲಿ ಇಷ್ಟೇ ಹೇಳೋದು, ಈ ಕಾರ್ಯಕ್ರಮಕ್ಕೆ ದೇವರು ಪೂರ್ಣ ಅನುಗ್ರಹ ಕೊಡಲಿ. ಈ ಕಾರ್ಯಕ್ರಮ ನೀವೆಲ್ಲರೂ ಬಂದು ಯಶಸ್ವಿಯಾಗಿ ಮಾಡಿವೆ ಎಂದು ಈ ಮೂಲಕ ಹೇಳಿ ಇಷ್ಟೇ ಬಯಸ್ತೇನೆ. ಮುಖ್ಯವಾಗಿ ಯಾರೆಲ್ಲ ಬರ್ತಾರೆ, ಅತಿಥಿ ಗಣ್ಯರು ಯಾರೆಲ್ಲ ಇರ್ತಾರೆ ಅಂತ? ನಾವು ಹೆಚ್ಚಾಗಿ ಇದರಲ್ಲಿ ಯಾವುದೇ ಒಂದು ರಾಜಕೀಯ ವ್ಯಕ್ತಿಯನ್ನು ಗುರುತಿಸಲಿಕ್ಕೆ ಹೋಗಲಿಲ್ಲ. ಸಮಾಜದಲ್ಲಿ ಯಾವ ರೀತಿ ಒಳ್ಳೆಯ ಕೆಲಸ ಮಾಡ್ತಾರೆ ಅವರನ್ನು ಹೆಚ್ಚಾಗಿ ನಾವು ಗುರುತಿಸಿಕೊಂಡು ಒಂದು ಸತೀಶಣ್ಣನಿಗೆ ಸನ್ಮಾನ, ಒಂದು ಸಹಕಾರ ರತ್ನ ಮುಖಾಂತರ ಸಿಕ್ಕಿದಂಥ ಸನ್ಮಾನವನ್ನು ಅದನ್ನು ಸಹಕಾರ ರತ್ನದಲ್ಲಿ ಸಮಾಜಮುಖಿ ಸೇವೆ ಮಾಡೋರನ್ನು ಮುಖಾಂತರ ಮಾಡುವಂಥ ಇದರಲ್ಲಿ ಇಚ್ಛೆ ಬಯಸಿರುತ್ತೆ. ಪೇಂಟೋ ಸರ್ ಇತ್ತ ಈರು ಆ ಸದಸ್ಯನೊಟ್ಟಿಗೆ ಮಸ್ತ್ ವರ್ಷದ ಇತ್ತನಾರು ಆರ್ನ ವ್ಯಕ್ತಿತ್ವ ಈರೆಗೇತ ಸ್ಫೂರ್ತಿ ಜೊತೆಗೆ ಆರ್ನ ಒಂದು ವಿಶೇಷ ವ್ಯಕ್ತಿತ್ವ ಬಗ್ಗೆ ಇದಾದ ಪನ್ಪಾರ ಎಲ್ಲ ಎಂಗಲ ಪೆರಂದಡ್ಕ ಬಂದ್ಪರಲ್ಪ ಪ್ಲೇಸಿಡ್ ಆರ್ನ ಪಪ್ಪನ ಅಂಗಡಿ ಎನ್ನ ಪಪ್ಪನ ಅಂಗಡಿ ಇತ್ತು ಆರಡೆ ಬರೊಂದಿತ್ತೇರಿ ಆ ಬರೊಂದಿತ್ತೇರಿ ಆಕಲು ಅದು ಶಾಲೆ ಎಂಕುಲು ಶಾಲೆಗೆ ಒಟ್ಟು ಪೋಂದಿತ್ತು ನಾಕಲು ಐದು ಓಕೆ ಎಂಕುಲು ಆರು ಬಸ್ಸಿಗೆ ಎನ್ನ ಅಣ್ಣನ ಬಸ್ಸಿಗೆ ಸೇರಿಸ್ತಾರೆ ಐದು ಆರು ಬಸ್ ಇಟ್ಟಿತ್ತೇರಿ ಎಂಕುಲು ಒಟ್ಟು ಪೂರ ಒಡನಾಟ ಇತ್ತೀರಿ ಐದು ಓಕೆ ಆರು ರಾಜಕೀಯ ಬತ್ತೀರಿ ರಾಜಕೀಯ ಪಂಚಾಯತಿ ರಾಜಕೀಯ ಬತ್ತೀರಿ ಪಂಚಾಯತಿಡ್ ಅಧ್ಯಕ್ಷರಾಯರು ಐದು ಓಕೆ ಸೊಸೈಟಿ ಬತ್ತೀರಿ ಯಾನ್ಲ ಪಂಚಾಯತಿಡ್ ಮೆಂಬರ ಯಾನ್ಲ ಉಪಾಧ್ಯಕ್ಷರ 6 ಅಧ್ಯಕ್ಷರಾಯರು ಐದು ಒಕ್ಕ ಸೊಸೈಟಿ ಬತ್ತೆ 6 ಅಧ್ಯಕ್ಷರಾಯರು ಏನು ಡೈರೆಕ್ಟ್ರೇ ಐದು ಬೊಕ್ಕ ಎಂಕಲ್ನ ಒಡನಾಟ ಭಾರಿ ಎಡ್ಡೆ ಎತ್ತುಂಡು ಐದು ಒಕ್ಕ 1917 6 APMC ಅಧ್ಯಕ್ಷರು 2017 ಐದು ಒಕ್ಕ 6 2017 6 APMC ಅಧ್ಯಕ್ಷರು ಅಪ್ಪಗೆ ಎಂಕುಲಾರನ ಹುಟ್ಟೂರುಡೆ ಒಂಜಿ ಎಂಕುಲು ಭಾರಿ ಮಲ್ಲೆಡು ಸನ್ಮಾನ ಮಲ್ತ ಮಸ್ತ್ ಜನ ಲೆತ್ತ ಎಂಕಲ ಪಂಚಾಯತಿ ಹಿಡ್ದು ಶಾಲೆ ಮುಟ್ಟ ಮೆರವಣಿಗೆ ಬತ್ತ ಮತ್ತಿದ್ದು ಎಂಕುಲು ಐದು ಬೊಕ್ಕ 6 ನೆತ್ತ ಡೈರೆಕ್ಟ್ರ ಎಂಗ್ಲ TAPMC ಐಟ್ಲ್ಯಾಂಡ್ ಡೈರೆಕ್ಟ್ರ ಐದು ಬೊಕ್ಕ ಯೂನಿಯನ್ ಡೈರೆಕ್ಟ್ರಾಯರು ಯಾನ್ಲ ಯೂನಿಯನ್ ಡೈರೆಕ್ಟ್ರ್ ಅಂಚೆ ಯಾನ್ಲಾರ್ಲ ಭಾರಿ ಒಡನಾಡು ಒಟ್ಟುಕು ಬರ ಇತ್ತು ನಾಕಲು ಅಂಚೆ ಅದು ಈ ಸರ್ತಿ ಯಾರು ಎಂಕಲ ಸಹಕಾರ ರತ್ನ ಬ್ಯಾಂಗ್ಳೂರು ಮುಖ್ಯಮಂತ್ರಿ ಕರೆದೆತ್ತೊಂದಾಗಲೇ ಎಂಕುಲು ಪೋದು ಆರ್ನೊಟ್ಟಿಗೂ ಎಂಕುಲು ಎಡ್ಡೆ ಒಂದು ಅದ್ದೆತ್ತೊಂದು ಬೈದಿನ ಹಾಕಲು ಅಂಚೆ ಅದು ಎಂಕುಲು ಮಸ್ತ್ ಒಂದಾಕೊಂಡು ಎಲ್ಲಂಜಿ ಅಭಿನಂದನಾ ಕಾರ್ಯಕ್ರಮ ಉಂಡಾರೆ ಕೊಂಚ ಹುಟ್ಟೂರ ಸನ್ಮಾನ ಕಾರ್ಯಕ್ರಮ ಆಯ್ತ ತಯಾರಿಲ್ಲ ಇರು ಉಪ್ಪು ನಂಚಿನಾರು ಸೊ ಎಲ್ಲಂಜಿ ರೀತಿ ಈ ಪ್ರೋಗ್ರಾಮ್ ಹಾಕೊಂಡು ಎಲ್ಲಂಜಿ ಎಂಕಲಿನ ಡೈರೆಕ್ಟರ್ ನಾಕುಲು ಪಾತಿರ್ದು ಬೊಕ್ಕ ಊರ್ದಾಕ್ಲೆ ಬರೋ ಲೆತ್ತದ ಎಂಕುಲು ಮುಲ್ಪ ಪಾತಿರ್ಯ ಎಂಕಲ್ನ ಸೊಸೈಟಿ ಪೆರಡಿ ಹಿಡಿಪುನ
ಆರ್ನ ಊರು ಕಾಶಿಪಟ್ಟಣ ಆರ್ನ ಹುಟ್ಟೂರು ಅಂಚಾರ ಹುಟ್ಟೂರು ಸನ್ಮಾನ ಅಂದಿತ್ತ ಐಕೆ ಎಂಗ್ಲ ಸೊಸೈಟಿ ಹಿಡ್ದೆ ಮುಂತುರ್ದೆ ಪ್ರೊಸೆಷನ್ ಓಪನ್ ಜೀಪುಡು ಎಂಗ್ಲು ಮೆರವಣಿಗೆ ಪೋಪುನ ಒಂಜಿ 200-300 ಜನ ಮೆರವಣಿಗೆ ಪೋದು ಎಂಗ್ಲ ಅಲ್ಪ ಸಭಾ ಕಾರ್ಯಕ್ರಮ ಅಲ್ಪುನ ಐತೊಟ್ಟು ಎಂಗ್ಲ ಎಂಕುಲೆ ಮಲ್ದನ ಹೈಸ್ಕೂಲ್ ಉಂಡು ಎಂಗ್ಲನ ಅಧ್ಯಕ್ಷರು ಮಲ್ದನನಿ ಹೈಸ್ಕೂಲ್ ಉಂಡು ಹೈಸ್ಕೂಲ್ದ ಗರಡಿ ಮೈದಾನೋಡು ಎಂಕುಲು ಕಾರ್ಯಕ್ರಮ ಪೊರ್ಲುಡು ಮಲ್ಪ ಅಂದು ಪನ್ಪ. ಓಕೆ ಸರ್, ಪೊರ್ಲುಡ್ ಆವಡ ಪ್ರೋಗ್ರಾಮ್. ಇದೀಗ ಈ ಅಭಿನಂದನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸರ್ ಹೆಸರು ಮನೋಜ್. ಆಗ ಅವರು ಹೇಳ್ತಾ ಇದ್ರು, ಕಾಶಿಪಟ್ಟಣ ಸರ್ ಹೇಳಿದರೆ ಇವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದರು. ಸೊ ಸತೀಶ್ ಸರ್ ಬಗ್ಗೆ ನಿಮ್ಮ ಒಂದು ಮಾತು. ಸತೀಶ್ ಅವರಂದರೆ ನಮ್ಮ ಸಹಕಾರಿ ಇಲಾಖೆ ಬಂದಾಗ ಇಲ್ಲಿ ಒಂದು ತತ್ವ ಇದೆ, ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಅಂತ. ಬಹುಶಃ ಈ ತುಳುವಿನಲ್ಲಿ ಹೇಳ್ಬೇಕಾದ್ರೆ ನಾನು ಸಮಾಜಕ್ಕೋಸ್ಕರ, ಸಮಾಜ ಹೆಂಗೋಸ್ಕರ ಅಂತ. ಹಾಗೆ ಇವರು ಈ ಮಾತಿನ ತತ್ವವನ್ನು ಪರಿಪಾಲಿಸಿಕೊಂಡು ಇವತ್ತು ತನ್ನಿಂದ ಸಮಾಜಕ್ಕೆ ಏನಾಗಬೇಕು, ಸಹಕಾರಿ ಬ್ಯಾಂಕ್ ಮುಖಾಂತರ ಏನಾಗಬೇಕು, ಗ್ರಾಮ ಪಂಚಾಯತ್ ಮುಖಾಂತರ ಏನಾಗಬೇಕು, ಧಾರ್ಮಿಕ ಕ್ಷೇತ್ರಕ್ಕೆ ಏನಾಗಬೇಕು, ಶೈಕ್ಷಣಿಕ ಕ್ಷೇತ್ರಕ್ಕೆ ಏನಾಗಬೇಕು, ಎಲ್ಲ ಕೊಡುಗೆಯನ್ನು ದಾರಿ ಎರೆದವರು. ತನ್ನ ಮನೆಯವರೊಂದಿಗೆ ಅವರು ಸಮಯ ಕಳೆದಿದ್ದಾರೆ ಗೊತ್ತಿಲ್ಲ, ಆದರೆ ಸಂಪೂರ್ಣವಾಗಿ ಸಮಾಜದ ಜನರೊಟ್ಟಿಗೆ ಅವರಿದ್ದವರು. ಅವರು ಈಗ ಮನೆಯವರೊಂದಿಗೆ ಊಟ ಮಾಡಿದ್ದಾರಾ, ಮನೆಯವರೊಂದಿಗೆ ಟೂರಿಗೆ ಹೋಗಿದ್ದಾರೆ ಅದು ಗೊತ್ತಿಲ್ಲ, ಆದರೆ ನಮ್ಮೊಂದಿಗೆ ಅಂತೂ 24 ಗಂಟೆ ನಿರಂತರವಾಗಿ ನಮ್ಮೊಂದಿಗೆ ಇದ್ದಾರೆ. ಹಾಗಾಗಿ ಈ ವರ್ಷ ಅವರನ್ನು ಅರಸಿಕೊಂಡು ಬಂದಂಥ ಈ ಒಂದು ಸಹಕಾರತ್ವ ಪ್ರಶಸ್ತಿ, ಈ ಪ್ರಶಸ್ತಿ ಅವರಿಗೆ ಮಾತ್ರ ಅಲ್ಲ ನಮಗೆಲ್ಲರಿಗೂ ಸಂತೋಷವನ್ನು ಕೊಟ್ಟಿದೆ, ಸಂಭ್ರಮವನ್ನು ಕೊಟ್ಟಿದೆ. ಈಗ ಮೊನ್ನೆಯಿಂದ ಕಾಶಿಪಟ್ಟಣದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಪೂರ್ವತಯಾರಿ ನಡೀತಾ ಇದೆ. ಒಂದು ರೀತಿಯಲ್ಲಿ ಜಾತ್ರೆಯ ವಾತಾವರಣ ನಿರ್ಮಾಣವಾಗಿದೆ ಕಾಶಿಪಟ್ಟಣದಲ್ಲಿ. ಈಗ ನಮ್ಮ ಊರಿನ ದೇವಸ್ಥಾನ ಜಾತ್ರೆ ಆಗ್ತದೆ, ನಮ್ಮ ಗರಡಿಯ ಜಾತ್ರೆ ಆಗ್ತದೆ, ಅದೇ ರೀತಿಯಲ್ಲಿ ಇದು ಒಂದು ಜಾತ್ರೆಯ ರೂಪದಲ್ಲಿ ಎಲ್ಲರೂ ಜನರು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದರಲ್ಲಿ ಯಾವುದೇ ಪಕ್ಷ ಭೇದವಿಲ್ಲ, ಜಾತಿ ಧರ್ಮದ ಭೇದವಿಲ್ಲ. ಈಗ ನಿನ್ನೆ ನಮ್ಮ ಪೂರ್ವ ತಯಾರಿಯೊಂದು ಮೀಟಿಂಗ್ ಆಯಿತು, ಅದಕ್ಕೆ ಕೂಡ ಸುಮಾರು 200ಕ್ಕಿಂತ ಜಾಸ್ತಿ ಮೀಟಿಂಗ್ಗೆ ಜನ ಸೇರಿದ್ದಾರೆ. ಈಗ ನಾನು ಇಲ್ಲಿ 17 ತಾರೀಕಿಗೆ ಸಂಜೆ 4 ಗಂಟೆಗೆ ಇಲ್ಲಿಂದ ಮೆರವಣಿಗೆ ಮೂಲಕ ಕಾರ್ಯಕ್ರಮ ಆರಂಭ ಆಗ್ತದೆ. ಮೆರವಣಿಗೆಯಲ್ಲಿ ಸುಮಾರು 1,000ಕ್ಕಿಂತ ಮಿಗಿಲಾಗಿ ಜನ ಸೇರುವಂಥ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು 3,000 ಜನರ ಉಪಹಾರವನ್ನು ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿ ಕೂಡ 4,000ರಿಂದ 5,000 ಜನ ಸೇರುವಂಥ ನಿರೀಕ್ಷೆ ಈಗಾಗಲೇ ಇದೆ. ಅಂದರೆ 5 ಗ್ರಾಮದ ಎಲ್ಲ ಜನರು ಇದಕ್ಕೆ ಪ್ರೋತ್ಸಾಹ ನೀಡ್ತಿದ್ದಾರೆ. ಫೋನ್ ಮಾಡಿ ನಮ್ಮಲ್ಲಿ ವಿಚಾರಿಸ್ತಿದ್ದಾರೆ, ನಮ್ಮಿಂದ ಏನು ಸಹಕಾರ ಬೇಕು, ಏನಾಗಬೇಕು ಅಂತ ಹೇಳಿದ್ದಾರೆ. ಹಾಗೆ ನಮಗೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಿದೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ. ಹಾಗೆ ನಾವೆಲ್ಲವೂ ಉತ್ಸುಕರಾಗಿದ್ದೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸೊ ಅಂಥ ಒಬ್ಬ ವ್ಯಕ್ತಿ ನಿಮ್ಮ ಒಂದು ಗ್ರಾಮದಲ್ಲಿರೋದಕ್ಕೆ ನಿಮಗೆ ಎಷ್ಟು ಖುಷಿ ಇದೆ, ಎಷ್ಟು ಹೆಮ್ಮೆ ಇದೆ ಅಂತ ನೋಡಿ. ಕಾಶಿಪಟ್ಟಣ ಗ್ರಾಮದಲ್ಲಿ ಈಗಾಗಲೇ 806 ಮನೆಗಳಿವೆ, 3,846 ಜನಸಂಖ್ಯೆ ಇದೆ. ಅಂದರೆ ಈ ನಮ್ಮ ಕಾಶಿಪಟ್ಟಣ ಗ್ರಾಮದಲ್ಲಿ ವಾಣಿಜ್ಯ ಕಟ್ಟಡಗಳು ಕಡಿಮೆ, ನಮಗೆ ಪಂಚಾಯತ್ಗೆ ಇನ್ಕಮ್ ತುಂಬ ಕಡಿಮೆ. ಆದರೂ ಇಡೀ ರಾಜ್ಯದಲ್ಲಿ ಇರುವಂಥ ಪಂಚಾಯತ್ಗಳಲ್ಲಿ ಕಾಶಿಪಟ್ಟಣ ಪಂಚಾಯತಿ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಶಸ್ತಿಯನ್ನು ಹೊಡೆಯುತ್ತಾ ಇದೆ. ಈಗಾಗಲೇ ಸ್ವಚ್ಛತೆಯಲ್ಲಿ ಸ್ವಚ್ಛ ಸರ್ವೇಕ್ಷಣ್ ಪ್ರಶಸ್ತಿ ರಾಷ್ಟ್ರಪತಿಯಿಂದ ಅವತ್ತು ಸ್ವೀಕರಿಸಿಕೊಂಡಿದ್ದಾರೆ. ನಂತರ ಸ್ವಚ್ಛ ಗ್ರಾಮ ಪ್ರಶಸ್ತಿ ಲಭಿಸಿದೆ ನಮಗೆ. ಮೊನ್ನೆ ಗಾಂಧಿ ಗ್ರಾಮ ಪ್ರಶಸ್ತಿ ಲಭಿಸಿತು. ಇದಕ್ಕೆಲ್ಲ ಕಾರಣ ಅವರು ಮಾಡಿದಂಥ ನಿಸ್ವಾರ್ಥ ಸೇವೆ ಮತ್ತು ಎಲ್ಲ ಸರಕಾರದ ಇಲಾಖೆಗಳ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಸಮರ್ಪಕವಾಗಿ ಗ್ರಾಮದಲ್ಲಿ ಅನುಷ್ಠಾನಗೊಳಿಸಿದ ಕಾರಣಕ್ಕಾಗಿ ಇಂಥ ಎಲ್ಲ ಪ್ರಶಸ್ತಿಗಳು ನಮ್ಮನ್ನು ಹುಡುಕಿಕೊಂಡು ಬರ್ತಾ ಇದೆ. ಈಗ ನಮ್ಮ ಚಿಕ್ಕ ಗ್ರಾಮ ಆದರೂ ಇಲ್ಲಿ ನಮ್ಮಲ್ಲಿ 4 ಅಂಗನವಾಡಿ ಕೇಂದ್ರಗಳಿವೆ, 2 ಪ್ರಾಥಮಿಕ ಶಾಲೆಗಳಿದೆ, 1 ಪ್ರೌಢಶಾಲೆ ಇದೆ ಕಾಶಿಪಟ್ಟಣದಲ್ಲಿ, ಕಸ ವಿಲೇವಾರಿ ಘಟಕ ಇದೆ, ಸುಸಜ್ಜಿತವಾದಂಥ ಸ್ಮಶಾನ ಇದೆ, ಮಾರುಕಟ್ಟೆ ಇದೆ, ಎಲ್ಲ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಆಗಿದೆ, ಎಲ್ಲ ಮನೆಯಲ್ಲಿ ಬಯಲು ಮಲ ಮುಕ್ತ, ಅಂದರೆ ಎಲ್ಲ ಮನೆಯಲ್ಲಿ ಟಾಯ್ಲೆಟ್ ಇದೆ, ಮತ್ತು ಎಲ್ಲ ಮನೆಗೆ ನೀರಾವರಿ ವ್ಯವಸ್ಥೆ ಮತ್ತು ರಸ್ತೆ ವ್ಯವಸ್ಥೆ. ಯಾವ ಮನೆಗೆ ಕೂಡ ರಸ್ತೆ ಇಲ್ಲ ಮನೆಯಿಲ್ಲ ನಮ್ಮ ಕಾಶಿಪಟ್ಟಣದಲ್ಲಿ. ಇಂಥ ವ್ಯವಸ್ಥೆಗಳಿಗಾಗಿ ಇಷ್ಟು ಪ್ರಶಸ್ತಿಗಳು ಲಭಿಸಿದೆ. ಇದಕ್ಕೆ ಅವರ ಶ್ರಮ ಮತ್ತು ನಮ್ಮ ಪಂಚಾಯತ್ನ ಆಡಳಿತ ಮಂಡಳಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದ ಶ್ರಮವನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ತೇವೆ. ಪೆರಾಡಿ ಸಹಕಾರಿ ಬ್ಯಾಂಕ್ನ CEO ಆಗಿರುವಂಥ ಹೇಮಾ ಮೇಡಮ್, ನೀವು ಇಲ್ಲಿ ಎಷ್ಟು ವರ್ಷದ ಸರ್ವಿಸ್ ಆ್ಯಕ್ಚುಲಿ? ಮೇಡಮ್ ನಮಸ್ತೆ. ನಂದು ಸರಿಸುಮಾರು ಇವತ್ತಿಗೆ 25 ವರ್ಷ ನಡೀತಾ ಉಂಟು. ಈಗ ನೀವು ಕೂಡ ಒಂದು ಹಂತದಲ್ಲಿ ಸತೀಶ್ ಸರ್ ಅವರ ಹಂತಕ್ಕೆ ಬರ್ತಾ ಇದ್ದೀರಾ, ಅವರು 30 ವರ್ಷ ಸೇವೆ ಮಾಡಿದಂಥವ್ರು. ಸೊ ನಿಮ್ಮ ಪ್ರಕಾರ ಕಾಶಿಪಟ್ಟಣವ್ರು ಹೇಗೆ, ಸತೀಶ್ ಕೆ ಕಾಶಿಪಟ್ಟಣವ್ರು ಹೇಗೆ? ಅವರು ಹೇಗೆಂತ ಕೇಳೋ ಪ್ರಶ್ನೆ ಇಲ್ಲ, ಗೊತ್ತಿರ್ಬೋದು ನಿಮಗೆ. ಅವರ ಬಗ್ಗೆ ನಮಗೆಲ್ಲರಿಗೂ ಈಗ ತುಂಬ ಹೆಮ್ಮೆ. ಅಂದರೆ ಒಂದು ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿದೆ. ನಮಗೆ ಸಂತೋಷ ಅಂದರೆ ಹೇಳಲಿಕ್ಕೆ ತೀರೋದು ಅಂಥ ಸಂತೋಷ. ಆ ಮುಖಾಂತರ ಈಗ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿದಾಗಿಂದ ಆ ಮುಖಾಂತರ ಒಂದು ನಮ್ಮ ಪೆರಾಡಿ ಸಹಕಾರಿ ಬ್ಯಾಂಕಿನ ಸಹಕಾರಿ ಸಂಘದ ಒಂದು ಹೆಸರು ಯಾವ ಮಟ್ಟಿಗೆ ಒಂದು ಪಸರಿಸಿದೆ ಅಂದರೆ ಈಗ ಎಲ್ಲರೂ ಕೇಳ್ತಾರೆ, ನಿಮ್ಮ ಸಂಘದ ಅಧ್ಯಕ್ಷರಿಗೆ ಸಹಕಾರತ್ನ ಪ್ರಶಸ್ತಿ ಸಿಕ್ಕಿದೆ. ನಮಗೆ ಹೆಮ್ಮೆ ಹೇಳ್ಕೊಳ್ಳಿಕ್ಕೆ ವ್ಯಕ್ತಿಯಾಗಿಲ್ಲ, ಇಡೀ ನಮ್ಮ ಸೊಸೈಟಿ, ನಿಮ್ಮ ಬ್ಯಾಂಕನ್ನೇ ಒಂದು ಎಲ್ಲ ಕಡೆ ಗುರುತಿಸುವಂತೆ ಮಾಡಿದಂಥವರು. ಈಗ ನಾಡಿದ್ದವರಿಗೆ ಒಂದು ಅಭಿನಂದನಾ ಸಭೆ ಕೂಡ ಇದೆ, ಪ್ರೋಗ್ರಾಮ್ ಕೂಡ ಇರುವಂಥದ್ದು, ಹುಟ್ಟೂರ ಅಭಿನಂದನೆ ಅನ್ನುವಂಥದ್ದು. ಸೊ ಇದಕ್ಕೆ ನೀವು ಎಲ್ಲರೂ ಕೂಡ ಭಾಗಿಯಾಗಿರ್ತೀರಾ, ಹೇಗಿದೆ ತಯಾರಿ ಎಲ್ಲ?
ತುಂಬ ಈಗ ತಯಾರಿ ತುಂಬ ಗ್ರ್ಯಾಂಡಾಗಿ ನಡೀತಾ ಉಂಟು. ಓಕೆ. ಎಲ್ಲರ ಅವರು ನಿರ್ದೇಶಕ ಬಳಗದವರು, ಅದೇ ರೀತಿ ನಮ್ಮ ಯುವಕ ಸ್ಟಾಫ್ನವರು ಎಲ್ಲ ಅದರಲ್ಲೇ ಇದ್ದಾರೆ. ನಾವು ಕೂಡ ಕಿಂಚಿತ್ತು ಇದ್ದೇವೆ ಅದರೊಟ್ಟಿಗೆ. ಹಾಗೆ ನಾವು ಹೆಂಗಸರು ಇದ್ದೇವೆ. ಆದರೆ ಆಮಂತ್ರಣ ಪತ್ರಿಕೆ ಬಟವಾಡೆಯಲ್ಲೇ ಅವರು ಮಾಡಿದ್ದಾರೆ. ನಾವು ಕೂಡ ಮನೆ ಹತ್ರ ನಾವು ಕೂಡ ಇದರ ಸಂಭ್ರಮವನ್ನು ನಾವು ಕೂಡ ಹಂಚಿಕೊಂಡಿದ್ದೇವೆ ಎಲ್ಲರಲ್ಲಿ. ಹಾಗೆ ಬಹಳ ಗ್ರ್ಯಾಂಡಾಗಿ ಮಾಡುವನಂತ ನಾವು ತುಂಬ ಆಲೋಚನೆಯಲ್ಲಿದ್ದೇವೆ. ನಾವು ಕೂಡ ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೇವೆ. ಅವರು ಈ ಒಂದು ಬ್ಯಾಂಕ್ನ ಅಧ್ಯಕ್ಷರಾಗಿ ಅವರು ಈ ಸಿಬ್ಬಂದಿಗಳ ಜೊತೆ ನಿಮ್ಮ ಜೊತೆ ಎಲ್ಲ ಹೇಗೆ ಇರ್ತಾರೆ? ಕೆಲವರಿಗೆ ಇರುತ್ತೆ ಅಧ್ಯಕ್ಷರ ಕೂಡ ಅವರು ಸ್ವಲ್ಪ ಧೋರಣೆ ಇರುತ್ತೆ, ಬಟ್ ಇವರ ವ್ಯಕ್ತಿತ್ವ ಹೇಗೆ? ಖಂಡಿತ ಇಲ್ಲ. ನಮಗೆ ಅಧ್ಯಕ್ಷರಂತ ಅವರು ಮೊದಲಿಂದಲೂ ಖಂಡಿತ ಇಲ್ಲ. ನಮಗೆ ಸತೀಶ್ ಅಣ್ಣನಾಗಿ ನಾವೊಂದು ಸ್ಟಾಫ್ ಮತ್ತು ಡೈರೆಕ್ಟರ್, ನಾವು ಫ್ಯಾಮಿಲಿ, ಪ್ಯಾರಡಿ ಪ್ಯಾಕ್ಸ್ ಫ್ಯಾಮಿಲಿ. ಹಾಗೆ ನಾವು ಅದೇ ರೀತಿ ಮೈಂಡ್ ಸೆಟ್ ಕೂಡ ನಮ್ಮ ಹಾಗೇ ಉಂಟು. ಅವ್ರು ನಮಗೆ ಅಧ್ಯಕ್ಷರಂತ ಎಲ್ಲಿಯೂ ಗೊತ್ತಾಗೋದಿಲ್ಲ. ಅಂದರೆ ನಾವು ಈಗ ಯಾರು ಒಬ್ಬರು ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಅದರ ದಣಿಯವರು ಕೂಡ ಚೆನ್ನಾಗಿ ನಾವು ಅಂದರೆ ಅವರು ಇದರ ದನಿ ಆದರೆ ನಾವು ಸೇವಕರು ಸಂಸ್ಥೆದು. ಹಾಗೆ ಅವರು ಒಳ್ಳೆದಿದ್ರೆ ನಾವು ಒಳ್ಳೆದಿದ್ರೆ ಬರುವಂತಹ ಕಸ್ಟಮರ್ಸಿಗೆ ಒಳ್ಳೆಯದು. ಅದೇ ರೀತಿ ನಮ್ಮದು ಒಂದೇ ಸಮಾನವಾಗಿ ಹೋಗ್ತಾ ಉಂಟು. ಅವರು ಅಧ್ಯಕ್ಷರಂತ ಖಂಡಿತ ಎಲ್ಲಿಯೂ ಅವರು ಕಾಣಿಸ್ಕೊಳ್ಳೋದಿಲ್ಲ. ನಾವು ಅವರನ್ನು ಸತೀಶ್ ಅಣ್ಣ ಅಂತಲೇ ಕರೆಯೋದು, ಅಣ್ಣನೇ ಅವರು ನಮಗೆಲ್ಲ. ಅಷ್ಟು ಎಲ್ಲರ ಜೊತೆ ತುಂಬ ಕ್ಲೋಸ್ ಆಗಿ ಒಳ್ಳೆಯ ಸಹಕಾರ ಕೊಡುವಂಥವರು. ಖಂಡಿತ ಒಳ್ಳೆ, ನಾವು ಏನು ಹೇಳಿದ್ರು ಅವ್ರು ಇಲ್ಲ ಅಂತಿಲ್ಲ, ಇಷ್ಟು ತನಕ ಹೇಳಲಿಲ್ಲ. ಹಾಗೆ ಅವರಿಗೀಗ ಸಹಕಾರತ್ನ ಪ್ರಶಸ್ತಿ ಬಂದಿದ್ದಾದರೂ ಅವರು ಮೊದಲಿನಾಗೆ ಇದ್ದಾರೆ ನಮ್ಮೊಟ್ಟಿಗೆ. ಅಹಂಕಾರ ಆಗಲಿ ಏನು ಕೂಡ ಅವರ ವ್ಯಕ್ತಿತ್ವ ಬದಲಾವಣೆ ಖಂಡಿತ ಇಲ್ಲ, ಏನಾಗಿಲ್ಲ, ಮೊದಲಿನಾಗೆ ಇದ್ದಾರೆ ಅವರು. ಇಂತಹ ಒಂದು ಬ್ಯಾಂಕ್ ನೀವೊಂದು ಕಾರ್ಯನಿರ್ವಹಿಸಿ ನಿಮ್ಗೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಮೊದಲು ನಾನು ಸೇರುವಾಗ 2000 ಇಸ್ವಿಯಲ್ಲಿ SR ಪಟವರ್ಧನರಲ್ಲಿ CEO ಆಗಿದ್ದರು. PK ರಾಜು ಪೂಜಾರಿ ಅಧ್ಯಕ್ಷರಾಗಿದ್ದರು. ಆವಾಗ ಮದುವೆ ಆಗುವ ದೂರ ಪ್ರಪೋಸಲ್ ಬರ್ತಾ ಇತ್ತು. ಆವಾಗ ಪಟವರ್ಧನರು ಜಯಕುಮಾರ್ ಅವರಲ್ಲಿ ಹೇಳ್ತಿದ್ರು, ನೀನು ಬಿಡಬೇಡ, ಕೆಲಸವೊಂದು ಬಿಡಬೇಡ, ನೀನು ಎಲ್ಲಿದ್ದರೂ ನೀನು ಕೆಲಸಕ್ಕೆ ಬರಲೇಬೇಕು, ಫ್ಯೂಚರಲ್ಲಿ ಒಳ್ಳೇದುಂಟು ಅಂತ ಹೇಳ್ತಿದ್ದೆ. ನನಗೆ ಆವಾಗ ಈ ಆಲೋಚನೆ ಖಂಡಿತ ಬರಲಿಲ್ಲ, ನಾನು CEO ಆಗ್ತೇನೆ ಅಂತ ನಾನು ಎನಿಸಿರಲಿಲ್ಲ. ಆದರೆ ನಾನು ಜವಾಬ್ದಾರಿ ತಗೊಳ್ಳುವಾಗ ನನಗೆ CEO ಬೇಡ, ತುಂಬ ಜವಾಬ್ದಾರಿ ಉಂಟಲ್ಲ, ನಮಗಂತೂ ತುಂಬ ಕಷ್ಟ ಹೆಣ್ಮಕ್ಳಿಗೆ. ಆದರೂ ಕೆಲವರು ಇಲ್ಲ ತಗೊಳ್ಳೇಬೇಕು ಅಂತ ತುಂಬ ಅಂದರೆ ಕೆಲವರದೊಂದು ಪ್ರೀತಿಯಲ್ಲಿ ಹಾಗೆ ಈಗ ತಗೊಂಡಿದ್ದ ನನಗೆ ತುಂಬ ಹೆಮ್ಮೆ ಉಂಟು, ತುಂಬ ಖುಷಿ ಉಂಟು. ನಮ್ಮ ಪೆರಾಡಿ ಸಹಕಾರಿ ಸಂಘದೊಂದು ಈ ಒಂದು CEO ಸ್ಥಾನದಲ್ಲಿ ಇರೋದಕ್ಕೆ ತುಂಬ ಹೆಮ್ಮೆ ಉಂಟು. ವನಿಷ್ಠತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಪೆರಾಡಿ, ಕಾಶಿಪಟ್ನ, ಬೆಳ್ತಂಗಡಿ.